ನನ್ನೊಂದಿಗೆ ಶಾಸಕರಾದಂತಹ ಸಿ.ಕೆ. ರಾಮಮೂರ್ತಿ ಅವರ ಧರ್ಮಪತ್ನಿ ನಾಗರತ್ನ ಮೇಡಮ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ರಕ್ಷಾ ಫೌಂಡೇಶನ್ ವತಿಯಿಂದ ಮಹತ್ತರವಾದೊಂದು ಕಾರ್ಯಕ್ರಮ ಮೇಡಮ್, ನಿನ್ನೆ ಧಾರ್ಮಿಕ ಕಾರ್ಯಕ್ರಮ ಆಯಿತು, ಲಲಿತ ಸಹಸ್ರನಾಮ. ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೆ ಲ್ಯಾಪ್ಟಾಪ್ ಮತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ, ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಸಹ ಈ ಕಾರ್ಯಕ್ರಮ 2 ದಿನದ ಕಾರ್ಯಕ್ರಮ. ಆ ಮಧ್ಯದಲ್ಲಿ ಯೋಗ ದಿನಾಚರಣೆ ಸಹ ಆಚರಣೆ ಮಾಡ್ತೀವಿ. ನಾವು 13-14 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀವಿ. 3 ಕಾರ್ಯಕ್ರಮವನ್ನು ಸಹ ಎಲ್ಲ ನಮ್ಮ ಜಯನಗರ ಕಾರ್ಯಕರ್ತರ ಅವರ ಜೊತೆಯಲ್ಲಿ ಸಹಕರಿಸಿಕೊಂಡು ನಾವು ಸಹ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಲಲಿತಾ ಸಹಸ್ರನಾಮ ಅಂತ ಅಂದರೆ ಅದು ಪೂಜೆ ಮಾಡುವಂತಹ ಪೂಜಾ ಸಲಕರಣೆ ಕೊಟ್ಟು ಅಲ್ಲೇ 3000-4000 ಜನ ಸೇರಿಸಿ ಒಂದು ಕಡೆ ಪೂಜೆ ಮಾಡಿಸ್ತಾ ಇದ್ದೀವಿ. ಅದು ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ನಮ್ಮ ಜಯನಗರದ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, 13 ವರ್ಷಗಳಿಂದ ಸತತವಾಗಿ ಈ ರೀತಿಯಾದಂತಹ ಮಹತ್ತರವಾದ ಕಾರ್ಯಕ್ರಮ ಮಾಡ್ತಿರುವಂಥದ್ದು, ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಿರುವಂಥದ್ದು, ವಿಶೇಷ ಚೇತನವರಿಗೆ ಸೈಕಲ್ ಅಥವಾ ವೀಲ್ ಚೇರ್ ಕೊಡುವಂಥದ್ದು, ಆಮೇಲೆ ಆಸ್ಪತ್ರೆಗೆ ವೇದಿಕೆಯಲ್ಲಿ ನೋಡಿದ್ವಿ ಚೆಕ್ಕನ್ನು ಕೂಡ ವಿತರಣೆ ಮಾಡುವಂಥದ್ದು. ಈ ಥರದೆಲ್ಲ ಕಾರ್ಯಕ್ರಮ 13 ವರ್ಷದಿಂದ ಹೇಗೆ ಜರ್ನಿಗಳು ಹೇಗೆ ಸ್ಟಾರ್ಟ್ ಆಯಿತು ಹೇಳ್ತಾ ಇದ್ರು ಶಾಸಕರು ರಾಮಮೂರ್ತಿ ಅವರು. 300 ಪುಸ್ತಕಗಳಿಂದ ಪ್ರಾರಂಭವಾಗಿ ಇವತ್ತು 2 ಲಕ್ಷ ಪುಸ್ತಕ ವಿತರಣೆ ಆಗೋವರೆಗೆ ಆಗಿದೆ. ಹೇಗಿತ್ತು ಜರ್ನಿ ಅನ್ನುವಂಥದ್ದು? ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ನಾವು ಸಹ ಒಂದು ಕೆಳಮಟ್ಟದಿಂದ ಬಂದಂಥವ್ರು, ಆ ಬಡತನದಿಂದ ಬಂದಂಥವ್ರು. ನಾವು ಬಡತನದಿಂದ ಬಂದರೆ ನಮ್ಮ ಕೈಲಾಗಿದ್ದು ನಾವು ಒಂಚೂರು ಮೇಲ್ಮಟ್ಟಕ್ಕೆ ಹೋದಾಗ ನಾವು ಏನು ಮಾಡ್ಬೋದು, ಸಮಾಜಕ್ಕಾಗಿ ನಾವು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಮಕ್ಕಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದೀವಿ ಸರ್. ಹಾಗಾಗಿ ಈ ಲ್ಯಾಪ್ಟಾಪ್ ಅಂತ ಬಂದಾಗ ಇವತ್ತಿನ ದಿನದಲ್ಲಿ ಕೋವಿಡ್ ಬಂದಾಗ ನಿಮಗೆ ಗೊತ್ತಿದೆ ಲ್ಯಾಪ್ಟಾಪ್ ಅವಶ್ಯಕತೆ ಮಕ್ಕಳಿಗೆ ಇದ್ದೇ ಇತ್ತು, ಅವಾಗಂತೂ ತುಂಬ ಇತ್ತು ಅವಶ್ಯಕತೆ. ಹಾಗಾಗಿ ನಾವು ಈ ದಿನದಲ್ಲಿ ನಾವು ಹೆಚ್ಚು ಮಾಡ್ಕೊಂಬಂದು ಅವರಿಗೆ ತಲುಪುವಂಥ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನನಗೆ ಖುಷಿ ಕೊಡುವಂಥ ವಿಚಾರ, ನನಗೂ 2 ಮಕ್ಕಳಿದ್ದಾರೆ. ಆದರೆ ಆ ದತ್ತು ತೊಗೊಂಡಿದ್ದೀವಲ್ಲ, ಅವರಿಗೆ ಅಪ್ಪ ಅಮ್ಮ ಇಲ್ಲ, ಮಕ್ಕಳು ಅನಾಥ ಮಕ್ಕಳು. ಅವರನ್ನು ಈಗ ಒಂದು 5 ವರ್ಷದಿಂದ ಓದಿಸ್ತಾ ಇದ್ದೀವಿ, ಒಬ್ಬರೊಬ್ಬರನ್ನೇ ತೊಗೊಂಡು. ಆ ಕಾರ್ಯಕ್ರಮದ ಪಟ್ಟಿಯಲ್ಲಿ ನಾವು ಜಾಸ್ತಿ ಅದನ್ನು ಜೋಡಣೆ ಮಾಡಲ್ಲ, ನಾವೇ ಹೋಗಿ ಆ ಕಾರ್ಯಕ್ರಮದಲ್ಲಿ ಅಲ್ಲ ಏನು ಮಾಡಬೇಕು ಅವರಿಗೆ ಅವಶ್ಯಕತೆ ಇದೆ ಅದನ್ನು ಕೊಟ್ಟು ನಾವು ಅವರನ್ನು ತಾಯಿ ತಂದೆ ಇಲ್ಲದಂತೆ ನಾವು ಆ ಪೂರೈಕೆ ಮಾಡ್ತಾ ಇದ್ದೀವಿ ಅವರಿಗೆ ಅಂತ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ ಅದು. ಎಷ್ಟು ಮಕ್ಕಳನ್ನು ಅನಾಥಾಶ್ರಮ ಮಕ್ಕಳನ್ನು ದತ್ತು ಪಡ್ಕೊಂಡಿದ್ರು ಅಂತ ಹೇಳೋದಾದರೆ ಎಷ್ಟು ಮಕ್ಕಳನ್ನು ದತ್ತು ಪಡ್ಕೊಂಡಿದ್ರು ಇದುವರೆಗೆ? ಒಂದು ಬಹುಶಃ ಸರ್ ಹೇಳಿರ್ಬೋದು, ನಿಮಗೆ ಸಂಖ್ಯೆ ಹೇಳಬೇರು. ಅದ್ರ ಪ್ರಕಾರ ನಾವು ಒಂದು 100-150 ಮಕ್ಕಳ ಮೇಲೆ ದತ್ತು ತೊಗೊಂಡಿದ್ದಾರೆ. ಆದರೆ ಅವ್ರ ಸಂಖ್ಯೆ ನಾನು ಹೇಳೋಕ್ಕಾಗಲ್ಲ. ಈಗ ನನಗೆ ಗೊತ್ತಿರೋದು ನಿಮ್ಗೆ ಹೇಳಿದ್ದೀನಿ. ಆದರೆ ಅವರು ಇಲ್ಲಿ ಓದಿಸಿ ಇಲ್ಲಿ ಓದ ನಂತರ ಫಾರಿನ್ನಿಗೆ ಹೋಗಿ ಓದಿದ್ದಾರೆ. ಅಲ್ಲಿಂದ ನಮಗೆ ಫೋನ್ ಮಾಡ್ತಾರೆ, ಸರ್ ನೀವು ಅವತ್ತಿನ ದಿವಸ ನನಗೆ ಸಹಾಯ ಮಾಡಿದ್ದಕ್ಕೆ ನಾನು ಇಲ್ಲಿ ಒಂದು ಒಳ್ಳೆ ಸ್ಟೇಜಲ್ಲಿದ್ದೀನಿ, ನಮ್ಮಿಂದ ನಿಮಗೇನಾದರೂ ಸಹಾಯ ಬೇಕು ಅಂದರೆ ನೀವು ಫೋನ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ನಮ್ಗೆ ಖುಷಿ ಕೊಡುವಂಥ ವಿಚಾರ. ಓಕೆ, ಇನ್ನು ರಕ್ಷಾ ಫೌಂಡೇಶನ್ ಟೀಮ್ ವರ್ಕು ಹೇಗೆ ನಡೆಯುತ್ತೆ ಅನ್ನುವಂಥದ್ದು, ಯಾಕಂದರೆ 13 ವರ್ಷದಿಂದ ಒಂದೇ ರೀತಿಯಾಗಿ ಕಾರ್ಯಕ್ರಮ ಎಲ್ಲೂ ಕೂಡ ಲೋಪದೋಷಗಳಾಗದ ಹಾಗೆ ಒಂದು ರೀತಿಯ ಉತ್ತಮ ರೀತಿಯ ಕಾರ್ಯಕ್ರಮ ಆಗ್ತಿರುವಂಥದ್ದು. ಟೀಮ್ ವರ್ಕ್ ಬಗ್ಗೆ ಹೇಳೋದಾದರೆ ಹೇಗೆ ಕೆಲಸ ನಿರ್ವಹಿಸ್ತಿದ್ದೀರಾ ನಿಮ್ಮ ರಕ್ಷಾ ಫೌಂಡೇಶನಲ್ಲಿ ಸದಸ್ಯರು? ಟೀಮ್ ವರ್ಕ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ, ನಮ್ಮ ಜಯನಗರದ ಕಾರ್ಯಕರ್ತ ಬಂಧುಗಳು ಹಾಗೂ ನಮ್ಮ ಆಫೀಸ್ ಟೀಮ್ ಇದೆಯಲ್ಲ, 3 ತಿಂಗಳಿಂದ ಈ ರಕ್ಷಾ ಫೌಂಡೇಶನ್ ಕಾರ್ಯಕ್ರಮದ ಬಗ್ಗೆ ವಿಶ್ಲೇಷಣೆ ತೊಗೊಂಡು ಏನೇನು ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಆಫೀಸ್ ಹುಡುಗರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದಕ್ಕೆ ನಮಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಹಾಗೂ ನಮ್ಮ ಎಲ್ಲ ವಾರ್ಡಿನ ಕಾರ್ಪೊರೇಟರ್ಗಳು, ಮಾಜಿ ಕಾರ್ಪೊರೇಟರ್ಗಳು ಅವರು ಸಹ ನಮ್ಮ ಸಹಕಾರ ಕೊಡ್ತಾರೆ. ಆಮೇಲೆ ಎಲ್ಲರೂ ಸೇರ್ಕೋತಾರೆ ಈ ಕೆಲಸಕ್ಕೆ ಅಂತಂದಾಗ. ನಿನ್ನೆ ಲಲಿತಾ ಸಹಸ್ರನಾಮ ಏನು ಮಾಡಿದೆವು ಅದಕ್ಕೆ ಮಹಿಳೆಯರ ಟೀಮೇ ನಮ್ಮದು ಒಂದಿದೆ ಜಯನಗರದಲ್ಲಿ. ಹಿಂದೆ ಇದ್ದಂತಹ ನಮ್ಮ ವಿಜಯ್ ಕುಮಾರ್ ಗುರುಗಳು ಅವರನ್ನು ನೆನಪಿಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ಅವರ ಆಶೀರ್ವಾದ ಮೇಲಿಂದನೇ ಮಾಡ್ತಾರೆ, ನಮಗೆ ಆಶೀರ್ವಾದ ಇದೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಎಲ್ಲ ನಮ್ಮ ಮಹಿಳೆಯರ ಟೀಮು ಹಾಗೂ ನಮ್ಮ ಪುರುಷರ ಟೀಮು ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸಹ ನಮಗೆ ತುಂಬ ಸಹಾಯ ಮಾಡ್ತಾರೆ. ಹಾಗಾಗಿ ಇದು ಅಚ್ಚುಕಟ್ಟಾಗಿ ನಡೆಯುವಂಥದ್ದು. ಹಾಗೂ ಬಂದಂತಹ ವೇದಿಕೆ ಇವತ್ತೇನು ಗುರುಗಳು ಹಿರಿಯರು ಎಲ್ಲರೂ ನಿನ್ನೆ ಸಹ ಗುರುಗಳು ಬಂದಿದ್ದರು. ಆಮೇಲೆ ನಮ್ಮ ಜಸ್ಟಿಸ್ ಅರವಿಂದ್ ಅವರು ಬಂದಿದ್ದರು. ಹಾಗೂ ಇವತ್ತಿನ ದಿನ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಸರ್ ಬಂದಿದ್ದರು. ಹಾಗೂ ನಮ್ಮ ವಿಜೇಂದ್ರ ಅವರು ಯುವ ಮೋರ್ಚಾ ಅವರು ಯುವಕರಿಗೆ ಒಂಥರ ಸ್ಫೂರ್ತಿ ಕೊಡುವಂಥವರು ಹಾಗೂ ವಿಜೇಂದ್ರ ಅವರು ಬಂದಿದ್ದರು. ಹಾಗಾಗಿ ಅವರೆಲ್ಲರೂ ಮತ್ತೆ ಇನ್ನು ಜಯನಗರ ಆಸ್ಪತ್ರೆಗೆ ನಾವು ಸಹಾಯ ಮಾಡ್ತಿದ್ದೀವಿ. ಆ ಮಕ್ಕಳಿಗೆ ನಾವೇನು ಸಹಾಯ ಅಲ್ಲಿ ಕೊಡ್ತಾ ಇರೋದೇ ನಾವು ಫಂಡು, ಅಲ್ಲಿ ಇರುವಂಥ ಬಡ ಮಕ್ಕಳಿಗೆ ಯಾರು ಬರ್ತಾರೋ ಹಾರ್ಟಿಗೆ ವ್ಯವಸ್ಥೆ ಆಗುವಂಥ ರೀತಿಯಲ್ಲಿ ನಾವು ಇವತ್ತಿನ ದಿವಸ ಕೊಟ್ಟಿರ್ತೀವಿ. ಹಾಗಾಗಿ ಎಲ್ಲರೂ ಸಹ ನಮಗೆ ತುಂಬ ಸಹಕಾರ ಮಾಡ್ತಿದ್ದಾರೆ. ಈ ಮೂಲಕ ಹೇಳಬೇಕಂದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, ಇನ್ನು ರಕ್ಷಾ ಫೌಂಡೇಶನ್ನ ಸಂಸ್ಥಾಪಕರು ಶಾಸಕರು
ನಿಮ್ಮ ಮನೆಯವರಿಗೆ ನೀವು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ? ನಿಮ್ಮಿಂದ ಏನು ಸಲಹೆ ಸೂಚನೆ ಮಾರ್ಗದರ್ಶನ ಎಷ್ಟು ಧೈರ್ಯ ತುಂಬ್ತೀರಾ ಅನ್ನುವಂಥದ್ದು? ಅದನ್ನ ನನ್ನನ್ನು ಕೇಳೋ ಬದಲು ನೀವು ಇಲ್ಲಿ ಪಕ್ಕದಲ್ಲಿ ಇದ್ದವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಕೈಯಿಂದ ಆಗಲಿ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನುವಂಥದ್ದು. ಹಾಗಾಗಿ ಮೇಡಮ್, ಯಾವ ರೀತಿಯಾಗಿ ನೀವು ಅವರಿಗೆ ಧೈರ್ಯ ತುಂಬುವಂಥದ್ದು, ಯಾವ ರೀತಿಯಾಗಿ ನೀವು ಸಲಹೆ ಕೊಡ್ತೀರಾ, ಹೇಗೆ ಅನ್ನುವಂಥದ್ದು? ನಾನು ಸಲಹೆ ಕೊಡಬೇಕು ಅಂದರೆ ಇದೇ ರೀತಿಯಾಗಿ ಅವರಿಗೆ ಮುಂದುವರ್ಸ್ಕೊಂಡು ಹೋಗಿ ಸಮಾಜ ಸೇವೆ ಮಾಡಿ, ನನ್ನ ಇಷ್ಟ ಏನು ಅಂದರೆ ನಾನು ಬಡತನದಲ್ಲಿ ಬಂದವರು, ಈ ದೊಡ್ಡ ಕುಟುಂಬದಲ್ಲಿ ಸೇರಿದಂಥವಳು, ಈ ರಾಜಕೀಯದಲ್ಲಿ ನಾನು ಮದುವೆ ಆಗಿದ್ದು, ಪ್ರವೇಶ ಮಾಡಿದ್ದು, ನಾನು ಒಂದು ಬಾರಿ ಕೌನ್ಸಿಲರ್ ಆಗಿದ್ದೆ. ಹಾಗಾಗಿ ಕಷ್ಟ ಸುಖ ಏನು ಅಂತ ನಾವು ನೋಡಿದವರು ಗೊತ್ತಿರುವಂಥದ್ದು. ಹಾಗಾಗಿ ಅದೇ ರೀತಿಯಾಗಿ ಸಹಾಯ ಮಾಡುವಂಥ ಶಕ್ತಿ ಇಟ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಸಹಾಯ ಮುಂದೆ ಮಾಡ್ಕೊಂಬನ್ನಿ ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡ್ಕೊಂಬನ್ನಿ. ಹಾಗೂ ನಮ್ಮ ಕುಟುಂಬದಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದೀವಿ. ಹಾಗಾಗಿ ನಮ್ಮ ಕುಟುಂಬದವರು ಕೆ ಮುರಳೀಧರ್, ಶ್ರೀವಲ್ಲಿ ಅಂತ ಹೇಳಿ, ನನ್ನ ಮಕ್ಕಳು ಸಹ, ಮಗಳು ಐಶ್ವರ್ಯ, ಶರತ್ ಅಂತೇಳಿ ಎಲ್ಲರೂ ತುಂಬ ಸಹಾಯ ಮಾಡ್ತಿದ್ದಾರೆ. ನಾವು ಈ ಮಟ್ಟಕ್ಕೆ ನಿಲ್ಲಬೇಕು ಅಂದರೆ ನಮ್ಮ ಕುಟುಂಬ ಫಸ್ಟ್ ಗೆಲ್ಲಬೇಕು. ಕುಟುಂಬ ಫಸ್ಟ್ ಗೆದ್ಮೇಲೆ ನಾವು ಸಮಾಜಕ್ಕೆ ಇಳಿಯೋಕ್ಕಾಗತ್ತೆ. ಹಾಗಾಗಿ ನಾವು ಕುಟುಂಬದಲ್ಲಿ ಗೆಲ್ಲುವಂಥ ಅವಕಾಶ ಅವ್ರು ಮಾಡಿಕೊಟ್ಟಿದ್ದಾರೆ. ಸಮಾಜದಲ್ಲೂ ನಾವು ನನಗನಿಸಿದ್ದು ನಾವು ಗೆದ್ದಿದ್ದೀವಿ ಅಂತ ಅನಿಸ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳಿದ್ದೀನಿ. ಕೊನೆಯದಾಗಿ ಕ್ಷೇತ್ರದ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಕ್ಷೇತ್ರದ ಜನರು ನಮಗೆ ಸಹಾಯ ಮಾಡ್ತಿದ್ದಾರೆ. ಹಾಗೂ ಯಾವುದೇ ಕೆಲಸ ಇರಲಿ, ರಾಜಕೀಯವಾಗಿ ಆಗಲಿ ಅಥವಾ ಕುಟುಂಬದ ಯಾವುದಾದ್ರೂ ಒಂದು ಕಷ್ಟ ಸುಖ ಅಂತ ಬಂದರೆ ಅವ್ರು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿದ್ದಾರೆ. ಹಾಗಾಗಿ ನಾನು ಅವರಿಗೆ ಇನ್ನೇನು ಹೇಳೋದಕ್ಕೆ ನನ್ನಲ್ಲಿ ಮಾತಿಲ್ಲ, ಹಾಗಾಗಿ ಎರಡು ಮಾತಿಲ್ಲ. ಹಾಗಾಗಿ ಅವರೆಲ್ಲರಿಗೂ, ನಮ್ಮ ಜಯನಗರ ಕ್ಷೇತ್ರದ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ನಾವೆಲ್ಲರೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರ ಥರ ಇದ್ದೀವಿ. ಇದೇ ರೀತಿ ಹೋಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಇದಿಷ್ಟು ಕೆ ರಾಮಮೂರ್ತಿ ಅವರ ಧರ್ಮಪತ್ನಿ ನಾಗರತ್ನ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.